ಕಾಲ ದುಷ್ಕರ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯದೆಲ್ಲೆಡೆ ಗ್ರಾಮ ಆಡಳಿತಾಧಿಕಾರಿಗಳ ಕುಂದುಕೊರತೆ ಆಲಿಸಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಿರುವಂತಹ ಘಟನೆ ನಡೆಯಿತು. ಅದರಂತೆ ಇಂದು ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕಂದಾಯ ಆಡಳಿತಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೈಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ್ದು ಹೀಗೆ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮೊಬೈಲ್ ಆ್ಯಪ್ ಮೂಲಕ ಕೆಲಸದ ಒತ್ತಡವನ್ನು ಹೆಚ್ಚಾಗಿ ಹೇರಲಾಗ್ತಾ ಇದೆ. ಇನ್ನು ರಜಾ ದಿನಗಳಲ್ಲೂ ಕೂಡ ಟಾರ್ಗೆಟ್ ನೀಡಿ ಕರ್ತವ್ಯ ನಿರ್ವಹಿಸಬೇಕಾದ ಮಾನಸಿಕ ಮತ್ತು ದೈಹಿಕ ಹಿಂಸೆ ಹೆಚ್ಚಾಗಿದೆ. ಸರಿಯಾದ ಕಚೇರಿಗಳಿಲ್ಲ. ಇನ್ನು ಗುಣಮಟ್ಟದ ಕುರ್ಚಿ ಟೇಬಲ್ಗಳಾಗಲಿ ಹಲ್ಮೇರಗಳಿಲ್ಲ, ಗುಣಮಟ್ಟದ ಲ್ಯಾಪ್ಟಾಪ್ಗಳಾಗಲಿ ಮೊಬೈಲ್ಗಳಿಲ್ಲ ಅಂತ ಅಧಿಕಾರಿಗಳು ಅಲವತ್ಕೊಂಡ್ರು. ಈ ಕಾರಣದ ಹಿನ್ನೆಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಜೊತೆಗೆ ಬೆಳೆ ಸಮೀಕ್ಷೆ ವರದಿ ನೀಡಲು ತೋಟಗಾರಿಕೆ ಇಲಾಖೆಗೆ ಆದೇಶ ನೀಡಬೇಕು. ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಮಾಡಿಕೊಡಬೇಕು. ಇಲಾಖಾ ಸಿಬ್ಬಂದಿಗಳಿಗೆ 1 ತಿಂಗಳ ಹೆಚ್ಚುವರಿ ವೇತನ ನೀಡಬೇಕು. ಆಡಳಿತಾಧಿಕಾರಿಗಳು ಕರ್ತವ್ಯದ ವೇಳೆ ಪ್ರಾಣಹಾನಿ ಸಂಭವಿಸಿದರೆ 25 ಲಕ್ಷ ಪರಿಹಾರವನ್ನ ಕುಟುಂಬಸ್ಥರಿಗೆ ನೀಡಬೇಕು. ಇಲ್ಲವಾದರೆ ಮುಂದಿನ ಹಂತದಲ್ಲಿ ಹೋರಾಟದ ತೀವ್ರತೆ ಪಡೆಯಲಾಗುತ್ತೆ ಅಂತ ಇತರೆ ಸೌಲಭ್ಯ ಈಡೇರಿಸುವಂತೆ ತಾಲೂಕು ಘಟಕದ ಅಧ್ಯಕ್ಷರು ಪ್ರತಿಭಟನಾ ನಿರತ ಆಡಳಿತಾಧಿಕಾರಿ ರಂಜಿತ್ ಕುಮಾರ್ ಅವರು ಸರ್ಕಾರಕ್ಕೆ ಎಚ್ಚರ ನೀಡಿದರು. ಹಲವು ಬಾರಿ ಮನವಿಗಳನ್ನು ಸಲ್ಲಿಸಿದ್ದೀವಿ. ಇಲ್ಲಿವರೆಗೆ ನಮ್ಮ ಒಂದು ಮೂಲಭೂತ ಸೌಕರ್ಯ ಹಾಗೂ ಯಾವುದೇ ರೀತಿಯ ಒಂದು ಬೇಡಿಕೆ ಈಡೇರುವುದಿಲ್ಲ. ಇಂದು ತಾಲೂಕು ಮಟ್ಟದಲ್ಲಿ ರಾಜ್ಯಾದ್ಯಂತವಾಗಿ ನಾವು ಮೂಲಭೂತ ಒಂದು ಕಚೇರಿ ಹಾಗೆ ನಮ್ಮ ಕಚೇರಿಗೆ ಸಂಬಂಧಪಟ್ಟಂತೆ ಪೀಠೋಪಕರಣಗಳ ವ್ಯವಸ್ಥೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಈ ಆಫೀಸ್ ತಂತ್ರಾಂಶದಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಮೊಬೈಲು ಹಾಗೆ ಅದಕ್ಕೆ ಒಂದು ಡಾಟಾ ಲ್ಯಾಪ್ಟಾಪು ಪ್ರಿಂಟರ್ ಇರ್ಬೋದು ಈ ಒಂದು ಬೇಕಾಗಿರುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಹೆಚ್ಚಿನ ಒಂದು ಕಾರ್ಯ ಒತ್ತಡ ಹೆಚ್ಚಾಗಿರೋದ್ರಿಂದ ನಾವು ಹಗಲು ಇರಳೆ ಅನ್ನೋದೇ ಕೆಲಸ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ಮೇಲಿನ ಒತ್ತಡ ಹೆಚ್ಚಾಗ್ತಿದೆ. ರಜಾ ದಿನಗಳಲ್ಲೂ ಸಹ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ನಾವು ಕಷ್ಟ ಸುಖ ಕೇಳೋದಕ್ಕೂ ಆಗ್ತಿಲ್ಲ. ಇದರಿಂದ ರಾಜ್ಯಾದ್ಯಂತ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಒತ್ತಡ ಹೆಚ್ಚಾಗ್ತಿದೆ. ರಜಾ ದಿನಗಳಲ್ಲೂ ಸಹ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ನಾವು ಕಷ್ಟ ಸುಖ ಕೇಳೋದಕ್ಕೂ ಆಗ್ತಿಲ್ಲ. ಇದರಿಂದ ರಾಜ್ಯಾದ್ಯಂತ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಇಂದು ಈ ಮುಷ್ಕರವನ್ನು ಕೈಗೊಂಡಿರುತ್ತವೆ. ಹಾಗೆ ಅಂತರ್ಜಿಲ್ಲಾ ವರ್ಗಾವಣೆ ಕೂಡ ಒಂದು ಪ್ರಮುಖವಾದ ಬೇಡಿಕೆಯಾಗಿರುತ್ತೆ. ದಯಮಾಡಿ ಸರ್ಕಾರ ಈ ಒಂದು ಎಲ್ಲ ನಮ್ಮ ಏನಿದೆ ರಾಜ್ಯ ಮಟ್ಟದ ಬೇಡಿಕೆಗಳನ್ನ ನಮ್ಮ ರಾಜ್ಯ ಸಂಘ ಮುಂದಿಟ್ಟಿದೆ. ಇವುಗಳೆಲ್ಲ ಪರಿಶೀಲನೆ ಮಾಡಿ ಕೂಡಲೇ ಈ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ಸದಾ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಕಂದಾಯ ಅಧಿಕಾರಿಗಳ ಅಹವಾಲನ್ನ ಸರ್ಕಾರ ಆಲಿಸಿ ಸೂಕ್ತ ಪರಿಹಾರ ಕಲ್ಪಿಸುವ ಮೂಲಕ ಅವರಿಗೆ ಭದ್ರತೆ ಒದಗಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವರದರಾಜು ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಆಡಳಿತಾಧಿಕಾರಿಗಳಾದ ರಾಮಲಿಂಗಪ್ಪ, ಕಿರಣ್ ಕುಮಾರ್, ರಾಜ್ಗೋಪಾಲ್, ನಾರಾಯಣ್, ಅಮ್ಜದ್, HV ರವಿಕುಮಾರ್, ರಾಘವೇಂದ್ರ ರೆಡ್ಡಿ, ಮಧುಕುಮಾರ್, ಉಷಾ, ಇಮಾಂ, ಮಹೇಶ್, ರಾಜೇಶ್ ಮತ್ತು ಈರಣ್ಣ, ಶ್ರೀನಿವಾಸ ಮೂರ್ತಿ, ಷಣ್ಮುಖಾರಾಧ್ಯ, ತಿಮ್ಮಾರೆಡ್ಡಿ, ಚಂದ್ರು, ಸಂಜಯ್, ಆಸಿಫ್ ಸೇರಿದಂತೆ ಇನ್ನಿತರ ಅಧಿಕಾರಿ ವರ್ಗದವರು ಪಾಲ್ಗೊಂಡಿದ್ರು. ಜೊತೆಗೆ ರೈತ ಸಂಘದ ಅಧ್ಯಕ್ಷರು ನರಸಿಂಹರೆಡ್ಡಿ ಅವರು ಬೆಂಬಲ ಸೂಚಿಸಿದ್ರು.